ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಜೆಡಿಎಸ್ ಸಮಾವೇಶದಲ್ಲಿ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ಕಾವೇರಿ ನೀರು ಕುಡಿತಾ ಇದ್ರೆ ಅದಕ್ಕೆ ಕಾರಣ ದೇವೇಗೌಡರು. ಇವತ್ತು ನಾನು ಈ ಒಂದು ಬೆಂಗಳೂರು ನಗರದಲ್ಲಿ ಹಲವಾರು ಪ್ರದೇಶಕ್ಕೆ ಬಂದಿದ್ದೇನೆ. ನಾನಿವತ್ತು ಬೆಳಗ್ಗೆ ಬರಬೇಕಾದ್ರೆ ಈ ಸಭೆಗೆ ಬಹುಶಃ ಪುಲಕೇಶಿ ನಗರದ ಹೆಣ್ಣು ಮಕ್ಕಳು, ಒಂದು ಮಧ್ಯೆ ಸಮಾಜಕ್ಕೆ ಸೇರಿದಂಥ ಹೆಣ್ಣು ಮಕ್ಕಳು ಪುಲಕೇಶಿ ನಗರದಿಂದ ಬಸ್ನಲ್ಲಿ ಬರ್ತಾ ಇದ್ದನ್ನ ಈ ಕಾರ್ಯಕ್ರಮ ಗಮನಿಸಿದೆ. ಆ ಭಾಗದಲ್ಲಿರ್ತಕ್ಕಂಥ ಆ ಜನರ ಕಷ್ಟಗಳೇನಿದೆ ಬರೀ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಬ್ಯಾಟ್ರಾಯನ್ಪುರದಲ್ಲಿ ರಾಜ್ಯದ ಮಂತ್ರಿ ಇದ್ದಾರೆ, ಅವರ ಭಾಗದಲ್ಲಿ ಕೆಲವು ಬಡಾವಣೆಗಳು ಯಾವ ರೀತಿ ಇದೆ. ಬ್ಯಾಟ್ರಾಯನ್ ಇವತ್ತು ಮನೆಗಳಿದೆ, ಇವತ್ತು ಮನೆಗಳಿಲ್ಲದೆ, ಒಳಚರಂಡಿಯ ವ್ಯವಸ್ಥೆಗಳಿಲ್ಲದೆ, ಕಸವನ್ನು ಕ್ಲೀನ್ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲೂ ಲೂಟಿ ಮಾಡ್ತಕ್ಕಂಥ ಈಗಿನ ಈ ಸರ್ಕಾರ ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಬಡವರಿಗೆ. ಯಾವ ನಮ್ಮ ಒಂದು ಎರಡು ಭಾಗದಲ್ಲಿ ಮನೆಗಳನ್ನು ಒಡೆದರು. ಒಂದು ಕೋಗಿಲ ಗ್ರಾಮ, ಇನ್ನೊಂದು ನಮ್ಮ ಹಳೆ ಭಾಗ. ನಾನು ಬರ್ತಾ ಇದ್ದೆ ಆಗ ತಣಿಸಂದ್ರ ಭಾಗದಲ್ಲೂ ಮನೆಗಳನ್ನು ಏಕಾಏಕಿ ಒಡೆದರು. ಅವರು ಒಡೆದಂಥ ಮನೆಗಳು ಯಾವ ಅಕ್ರಮಗಳ ಮುಖಾಂತರ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರಲ್ಲ, ಅದನ್ನು ಅವರು ಒಡೆಯಲ್ಲ. ಯಾವುದೋ ಹಳ್ಳಿಗಳಿಂದ ಬಂದು ಒಂದು ಸಣ್ಣ ಸೂರನ ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ಒಂದು ಜಾಗ ಗುರ್ಸಿ ವಾಸ ಮಾಡ್ತಕ್ಕಂಥ ಕುಟುಂಬಗಳನ್ನು ಬೀದಿಗೆ ತಂದ್ರಲ್ಲಪ್ಪ ಈ ಸರ್ಕಾರ. ಎಷ್ಟು ದಿವಸದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರನ್ನು ಕೇಳ್ತೀನಿ, ಎಷ್ಟು ದಿನಗಳಲ್ಲಿ ಅವರಿಗೆ ಮನೆ ಕೊಡ್ತೀವಿ ಅಂತ ಮಾತು ಕೊಟ್ರಿ. ಚಳಿ ಒಂದು ಕಡೆ, ಮಳೆ, ಹಲವಾರು ಗರ್ಭಿಣಿ ಹೆಣ್ಣುಮಕ್ಕಳು ಆ ರಸ್ತೆಗಳಲ್ಲಿ ಬುಡದಂಥ ಆ ಬುಲ್ಡೋಸ್ ಮಾಡಿದಂಥ ಜಾಗದಲ್ಲಿ ಯಾವೊಂದು ಯಾತನೆ ಪಟ್ಟು ಬದುಕ್ತಾ ಇದ್ರು. ಈ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಕನಿಷ್ಠ ಒಂದು ಮನುಷ್ಯತ್ವ ಇದೆಯಾ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಜನಕ್ಕೆ ಮನೆ ಕೊಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಲ್ಲಿ ಏನೇನಿದೆ. ರಾಜಕೀಯ ಮಾಡಿದ್ದು ನೋಡಿದೆ ನಾನು. ರಾಜಕೀಯವನ್ನು ಯಾವ್ಯಾವ ರೀತಿಯ ಬದುರುಪೊಳಗೆ ಬಳಸ್ಕೊಂಡ್ರು ಅವರವ್ರ ಸ್ವಾರ್ಥಕ್ಕೆ ಅದನ್ನೆಲ್ಲ ಗಮನಿಸಿದ್ದೇನೆ, ನೀವು ಗಮನಿಸಿದ್ದೀರಿ. ಆದರೆ ನಿಜವಾದಂಥ ಮನೆಗಳನ್ನು ಕಳ್ಕೊಂಡು ಸಾಲ ಸೋಲ ಮಾಡಿ ದುಡ್ಡು ಕೊಟ್ಟು ಯಾವನೋ ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವ್ರನ್ನ ದಾರಿ ತಪ್ಪಿಸಿದಂಥ ಕೆಲಸ ಏನು ಮಾಡಿದರು, ಅವ್ರ ಮೇಲೆ ಯಾರ ಮೇಲೂ ಆ್ಯಕ್ಷನ್ ಇಲ್ಲ. ಪಾಪ ಇಲ್ಲಿರ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ಒಂದು ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಕ್ಕಂಥ ಸಿಸ್ಟಮ್ ತಂದಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ಇವತ್ತು ಮೌನವಾಗಿ ಅದಕ್ಕೆ ಬೆಂಬಲವನ್ನು ಏನು ಕೊಡ್ತಾ ಇದ್ದಾರೆ ಒಂದು ವರ್ಗದ ಜನ. ಇದಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥದ್ದು ಬೇಕಿಲ್ವಾ? ಬೆಂಗಳೂರು ನಗರದ ನಾಗರಿಕರಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿನಿತ್ಯ ಆ ಗುಂಡಿಯ ಸಮಸ್ಯೆ ಬಗ್ಗೆನೇ ಒಂದು ದೊಡ್ಡ ಚರ್ಚೆ. ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ಇದ್ದಂಥ 18 ತಿಂಗಳಲ್ಲಿ ಸುಮಾರು 59 ರಸ್ತೆಗಳ ಅಗಲೀಕರಣ ಮಾಡಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಬೆಂಗಳೂರು ನಗರದಲ್ಲಿ ಇಂಟರ್ಕೋರ್ ರಿಂಗ್ ರೋಡನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡೆ. ಮುಂದೆ ಬಂದಂಥ ಸರ್ಕಾರ ಏನೂ ಮಾಡಲಿಲ್ಲ. ಭಾಳ ಜನ ತಿಳ್ಕೊಂಡಿದ್ದಾರೆ. ನನ್ನ ಮಾಧ್ಯಮದ ಸ್ನೇಹಿತರು ಬೆಂಗಳೂರು ನಾಗರಿಕರಿಗೆ ಒಂದು ಸಂದೇಶ ಕೊಡಿ. ಜನತಾದಳ ಕೇವಲ ಗ್ರಾಮೀಣ ಪ್ರದೇಶದ ರೈತರಿಗೆ ಇರ್ತಕ್ಕಂಥ ಪಕ್ಷವಾಗಿ ನಾವಿಲ್ಲ. ರೈತರ ಜೊತೆಯಲ್ಲಿ ಬೆಂಗಳೂರು ನಗರ ಯಾವ ಕೆಂಪೇಗೌಡರು 500 ವರ್ಷಗಳ ಹಿಂದೆ ಕಟ್ಟಿದ್ದಾರೆ. ಈ ನಗರಕ್ಕೆ ಆದಂಥ ಆಘಾತಗಳು
ಈ ನಗರದ ಮೇಲೆ ನಡೀತಾ ಇರತಕ್ಕಂಥ ಆಕ್ರಮಣವನ್ನು ತಡೆಯತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಈ ಬೆಂಗಳೂರು ನಗರದ ನಾಗರಿಕರು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಅನ್ನೋದನ್ನು ಮನವಿ ಮಾಡ್ತೇನೆ. ಬೆಂಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂಥವರು ಯಾರೋ ಹುಟ್ಟು ಬೆಂಗಳೂರಿನಲ್ಲಿ ಬೆಳೆದಂಥವ್ರು ಇಲ್ಲ. ಇಲ್ಲಿ ಸುಮಾರು 100ಕ್ಕೆ 50-60 ಭಾಗ ಜನತೆ ಅದು ಬೆಂಗಳೂರು ಕರ್ನಾಟಕದ ಮೂಲೆಯಿಂದ ಬಂದಂಥವ್ರು ಇರ್ಬೋದು, ಇವತ್ತು ಉತ್ತರ ಇಂಡಿಯಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇರ್ಬೋದು. ಇವತ್ತು ಬೆಂಗಳೂರು ನಗರಕ್ಕೆ ಆಗಿರ್ತಕ್ಕಂಥ ಈ ರೀತಿಯ ಯಾವೊಂದು ಮೂಲಭೂತ ಸೌಕರ್ಯಗಳ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ. ಇವತ್ತು ಯಾವ ರೀತಿಯ ಅಕ್ರಮಗಳನ್ನು ಇವತ್ತು ರಕ್ಷಣೆ ಮುಖಾಂತರ ಪಡೆದಿದ್ದಾರೆ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಈ ರಾಜ್ಯ ಹೇಗಿದೆ. ಈ ಭಾಗದ ಒಬ್ಬ ಶಾಸಕ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದನ್ನು ನೋಡಿದೆ. ನಾನು BJPಗೆ ಹೋಗಬೇಕಾದರೂ ಚುನಾವಣೆಗೆ ನಿಲ್ತೇನೆ, ಕಾಂಗ್ರೆಸ್ಸಿಂದ ಬೇಕಾದರೂ ಚುನಾವಣೆಗೆ ನಿಲ್ತೇನೆ, ಆದರೆ ಜನತಾದಳದ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಜನತಾದಳ ಮಾರಾಟದ ವಸ್ತು ಅಲ್ಲ. ಜನತಾದಳ ಹಲವಾರು ನಾಯಕರುಗಳನ್ನು ಇವತ್ತು ತರಬೇತಿ ಕೊಡ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತಗಳ ಶಕ್ತಿಯನ್ನು ಹೊಂದಿರತಕ್ಕಂಥ ಪಕ್ಷ ಇದು. ಜವರೇಗೌಡರು 4 ಬಾರಿನೋ 5 ಬಾರಿನೋ ಚುನಾವಣೆಗೆ ನಿಂತಿದ್ದಾರೆ. ಜವರೇಗೌಡರನ್ನ ಈ ಭಾಗದ ಜನ ನೀವು ಕೈ ಹಿಡಿದ್ರಿ. ಆದರೆ ಒಂದು ಅವರಿಗೆ ಆಗ್ತಕ್ಕಂಥ ಸಮಸ್ಯೆ, ಕೆಲವು ಭಾಗದಲ್ಲಿ ಈ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಅಪಾರ್ಟ್ಮೆಂಟ್ನಲ್ಲಿ ಅವರು ಉತ್ತರ ಇಂಡಿಯಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಏನು ನೆಲೆಸಿದ್ದಾರೆ, ಅವರ ಒಂದು ತೀರ್ಮಾನಗಳಿಂದ ಜವರೇಗೌಡರಿಗೆ ನಷ್ಟ ಆಗಿದೆ. ನಾನು ಕೇಳಲಿಕ್ಕೆ ಬಯಸ್ತೀನಿ, ಈಗಿನ ಈ ವ್ಯಕ್ತಿಯನ್ನು ಆಯಿತು ನಮ್ಮ ಪಕ್ಷ ತೆಗೆದು ನನ್ನ ಸರ್ಕಾರ ತೆಗೆದು ಇನ್ನೊಂದು ಪಕ್ಷಕ್ಕೆ ಹೋಗಿ ಸರ್ಕಾರ ಮಾಡಿ ಮಂತ್ರಿನೂ ಆದರು 3 ವರ್ಷ. ಆ 3 ವರ್ಷ ಮಂತ್ರಿಯಾಗಿ ಆ ಸರ್ಕಾರದಲ್ಲಿ BJPಯ ಪಕ್ಷದಲ್ಲಿ ಅವರಿಗೆ ಕೊಟ್ಟಂಥ ಎಲ್ಲ ರೀತಿಯ ಸ್ವತಂತ್ರವನ್ನು ಉಪಯೋಗ ಮಾಡಿ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಒಂದು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲವ ಈ ವ್ಯಕ್ತಿ ಕೈನಲ್ಲಿ? ಈಗ ಹೇಳ್ತಾರೆ ಯಶವಂತಪುರದ ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಬಾಗಿಲು ತಟ್ಟಿ ಅವ್ರ ಜೊತೆ ತಪ್ಪಿಕೊಂಡಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಂಥ ವ್ಯಕ್ತಿಗಳನ್ನು ಇವತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಇಂಥವ್ರನ್ನ ನೀವು ಆಶೀರ್ವದಿಸ್ತೀರಾ? ಇಂಥವರಿಂದ ಬೆಂಗಳೂರು ನಗರ ಕಟ್ಟಲಿಕ್ಕೆ ಸಾಧ್ಯವ? ಈ ಭಾಗ ನಾನು ನೋಡಿದ್ದೇನೆ. ಯಶವಂತಪುರ ಭಾಗದ ಹಲವಾರು ಬಡಾವಣೆಗೆ ಬಂದಿದ್ದೇನೆ. ನಾನು ಒಂದೊಂದು ಕ್ಷೇತ್ರದಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಎಲ್ಲ ವಿಷಯಗಳನ್ನು ಅರಿತಿದ್ದೇನೆ. ಸಮಯದ ಅಭಾವ, ನಾನು ಅದರಿಂದ ಇವತ್ತು ಹೆಚ್ಚಿನ ಸಮಯವನ್ನು ತೆಗೆದುಕೊತಾ ಇಲ್ಲ. ನನ್ನ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನೀವು ಮನಸ್ಪಟ್ಟು ನೀವು ಪ್ರತಿಯೊಂದು ವಾರ್ಡ್ಗಳಲ್ಲಿ ದಿನಕ್ಕೆ 1 ಗಂಟೆ ನಿಮ್ಮ ಶ್ರಮ ಹಾಕಿ. ನಾವು ಯಾರಿಗೂ ಕೈ ಜೋಡಿಸಬೇಕಾದ ಅವಶ್ಯಕತೆ ಬರಲ್ಲ. ನನಗೆ ಗೊತ್ತಿದೆ ನಮ್ಮ ಕಾರ್ಯಕರ್ತರ ಶಕ್ತಿ. ಇವತ್ತು ಬಹುಶಃ ಬೆಂಗಳೂರು ನಗರದಲ್ಲಿ ಸರ್ಕಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಇಂಥ ಒಂದು ಸಭೆಯನ್ನು ಅವ್ರ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಯಲ್ಲಿ. ಅದರಿಂದ ನನ್ನ ಕಾರ್ಯಕರ್ತರು ಇವತ್ತೇನು ಚಳಿ ಬಿಟ್ಟು ಕೆಲಸ ಮಾಡಿದ್ದೀರಿ, ನಿಮ್ಮ ಶಕ್ತಿಯನ್ನು ನಿಮ್ಮ ವಾರ್ಡ್ಗಳಲ್ಲಿ ಇವತ್ತು ಸದೃಢವಾಗಿ ಬೆಳೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಹಾಕಿ. ಎಲ್ಲೆಲ್ಲಿ ನಾವು ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಇದೆ, ಹೊಂದಾಣಿಕೆಯಲ್ಲಿ ಯಾವ ತೀರ್ಮಾನಗಳನ್ನು ಮಾಡಬೇಕು ಆ ತೀರ್ಮಾನ ನಮಗೆ ಬಿಡಿ. ನಿಮ್ಮಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಆದರೆ ಶಕ್ತಿಯನ್ನು ನೀವು ಉಳಿಸ್ಕೋಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮ್ಮನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಯಾವೊಂದು ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ. ಪಾಪ ಕಾಂಗ್ರೆಸ್ ಪಕ್ಷ ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನಾವು ತೆರಿಗೆ ಕಟ್ತಾ ಇದ್ದೇವೆ 4.5 ಲಕ್ಷ ಕೋಟಿ ಕೊಡ್ತೀವಿ, ನಮಗೆ ಬರೀ 60,000 ಕೊಡ್ತಾ ಇದ್ದಾರೆ. ಇದು ಇವತ್ತು ಬಂದಿರೋ ವ್ಯವಸ್ಥೆ ಅಲ್ಲ. ನೆಹರು ಅವರು ಪ್ರಧಾನಮಂತ್ರಿಗಳಾದಾಗ ಆ ಫೈನಾನ್ಸ್ನ ಒಂದು ಆಯೋಗಗಳನ್ನು ರಚನೆಯನ್ನು ಮಾಡಿದ್ರು. ಅವತ್ತಿನಿಂದ ಈ ಸಿಸ್ಟಮ್ಮು ಮುಂದುವರ್ಕೊಂಡು ಬಂದಿದೆ.
ನಾನು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದೆ ಆಕಸ್ಮಿಕವಾಗಿ. ನಾಡಿನ 6.5 ಕೋಟಿ ಜನತೆ ಆಶೀರ್ವಾದದಿಂದ ಆದಂಥ ಮುಖ್ಯಮಂತ್ರಿ ಅಲ್ಲ. ಸನ್ನಿವೇಶದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ನಾನು ಸಂಘರ್ಷಕ್ಕೆ ಹೋಗಲಿಲ್ಲ. ರೈತರ ಸಾಲ ಮನ್ನಾ ಮಾಡದೆ ನಾನು ಕೇಂದ್ರ ಸರ್ಕಾರದ ಮುಂದೆ ಕೈ ಒಡ್ಡಿ, ಅಯ್ಯೋ ನಾನು ರೈತರ ಸಾಲ ಮನ್ನಾ ಮಾಡ್ತಾ ಇದ್ದೇನೆ, ನಮಗೇನಾದರೂ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಲಿಲ್ಲ. ಈ ರಾಜ್ಯದ ಅಭಿವೃದ್ಧಿಗೆ ನಾನು ಕೈ ಬೇಡಿ ಕೇಳಲಿಲ್ಲ. ನಮ್ಮ ಹಕ್ಕು ನಮ್ಮದೇನಿದೆ ಅದನ್ನು ಪಡೆಯತಕ್ಕಂಥದ್ರ ಮುಖಾಂತರ ಇವತ್ತು ನಮ್ಮ ಕಾಲದಲ್ಲಿ 2 ಅವಧಿನಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೆಲಸವನ್ನು ಮಾಡ್ಬೋದು, ಜನಸಾಮಾನ್ಯರಿಗೆ ಸಮೀಪಕ್ಕೆ ಹೋಗಿ ಅವನ ಕಷ್ಟವನ್ನು ಪರಿಹರಿಸ್ಬೋದು ಅಂತಕ್ಕಂಥದ್ದನ್ನು ಈ ನಾಡಿನಲ್ಲಿ ಏನಾದರೂ ತೋರಿಸಿದರೆ ಅದು ಕುಮಾರಸ್ವಾಮಿಯ ಕಾಲದಲ್ಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ.